ಉತ್ತರ ಪ್ರದೇಶದ ಸಂಬಾಲ್ನಲ್ಲಿ ಸ್ಪೀಕರ್ ನಿಷೇಧಿಸಲಾಗಿದೆ. ರಂಜಾನ್ ಬೆಳಗ್ಗಿನ ಸಂದರ್ಭ ಮುಸಲ್ಮಾನರನ್ನ ಎಚ್ಚರಿಸಲು ಆಜಾನ್ ಬದಲು ಡಂಗುರ ಬಾರಿಸಲಾಗ್ತಾ ಇದೆ. ಉತ್ತರ ಪ್ರದೇಶದ ರಾಜ್ಯ ಸರ್ಕಾರ ಧಾರ್ಮಿಕ ಸ್ಥಳಗಳಲ್ಲಿ ಧ್ವನಿ ವರ್ಧಕ ಬಳಸದಂತೆ ಆದೇಶವನ್ನ ಹೊರಡಿಸಿದೆ. ಮಾರ್ಚ್ 17ರಂದು ನಡೆದ ನಾಗ್ಪುರ ಹಿಂಸಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೈನಾರಿಟಿ ಡೆಮೊಕ್ರೆಟಿಕ್ ಪಕ್ಷದ ಸ್ಥಳೀಯ ಮುಖಂಡನನ್ನ ನಾಗ್ಪುರ ಪೊಲೀಸರು ಬಂಧಿಸಿದ್ದಾರೆ. ಹಿಂಸಾಚಾರಕ್ಕೆ ಕುಮ್ಮಕ್ಕು ಕೊಟ್ಟ ಆರೋಪದ ಹಿನ್ನೆಲೆ ಫಾಹಿಮ್ ಖಾನ್ ನನ್ನ ಅರೆಸ್ಟ್ ಮಾಡಲಾಗಿದೆ. ಖಾನ್ ವಿರುದ್ಧ ಉದ್ರೇಕಕಾರಿ ಭಾಷಣ ಮಾಡಿರುವ ಆರೋಪ ಹೊರಿಸಲಾಗಿದೆ. ಮಾರ್ಚ್ 21ರವರೆಗೂ ಫಾಹಿಮ್ ಖಾನ್ ನನ್ನ ಪೊಲೀಸರು ಕಸ್ಟಡಿಗೆ ಪಡೆದಿದ್ದಾರೆ. ಗಡಿಯಾಚೆಯಿಂದ ಭಯೋತ್ಪಾದಕರ ಒಳನುಸುಳುವಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ಐಎ ಜಮ್ಮುವಿನ 12 ಸ್ಥಳಗಳಲ್ಲಿ ರೇಡ್ ನಡೆಸಿದೆ. ನಿಷೇಧಿತ ಸಂಘಟನೆಗಳಾದ ಲಷ್ಕರ್ ಎ ತೊಯ್ಬಾ ಮತ್ತು ಜೈಷ್ ಎ ಮೊಹಮ್ಮದ್ಗೆ ಸೇರಿದ ಸಕ್ರಿಯ ಭಯೋತ್ಪಾದಕರ ಒಳನುಸುಳುವಿಕೆಯ ಬಗ್ಗೆ ಮಾಹಿತಿ ಆಧಾರದ ಮೇಲೆ ಕಳೆದ ವರ್ಷ ಪ್ರಕರಣ ದಾಖಲಿಸಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾಳಿ ನಡೆಸಲಾಗಿದೆ ಅಂತ ಹೇಳಲಾಗಿದೆ. ದಾಳಿಯ ವೇಳೆ ಹಲವು ದಾಖಲೆ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ. ಮಾರ್ಚ್ 23ಕ್ಕೆ ಚೆನ್ನೈ ಮುಂಬೈ ನಡುವೆ ಮ್ಯಾಚ್ ನಡೆಯಲಿದ್ದು, ಮುಂಬೈ ಇಂಡಿಯನ್ಸ್ ಮೊದಲ ಪಂದ್ಯಕ್ಕೆ ಸೂರ್ಯ ಕ್ಯಾಪ್ಟನ್ ಆಗಿದ್ದಾರೆ. ಕಳೆದ ವರ್ಷ ಐಪಿಎಲ್ ಟೂರ್ನಿಯಲ್ಲಿ ನಿಧಾನಗತಿಯ ಓವರ್ ರೇಟ್ಗಾಗಿ ದಂಡಕ್ಕೆ ಒಳಗಾಗಿದ್ದ ಮುಂಬೈ ಇಂಡಿಯನ್ಸ್ ನಾಯಕ ಹಾರ್ದಿಕ್ ಪಾಂಡ್ಯ ಈ ಬಾರಿಯ ಸೀಸನ್ನ ಪ್ರಥಮ ಪಂದ್ಯವನ್ನ ಆಡುವ ಹಾಗಿಲ್ಲ. ಹೀಗಾಗಿ ಮಧ್ಯಮ ಕ್ರಮಾಂಕದ ಸ್ಫೋಟಕ ಬ್ಯಾಟರ್ ಸೂರ್ಯಕುಮಾರ್ ಯಾದವ್ ನಾಯಕತ್ವ ವಹಿಸಲಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ರೊಂದಿಗಿನ ದೂರವಾಣಿ ಸಂಭಾಷಣೆಯನ್ನು ನಡೆಸಿದರು. 2 ಗಂಟೆ ದೂರವಾಣಿ ಸಂಭಾಷಣೆ ನಡೆಸಿದ ಇಬ್ಬರು ನಾಯಕರು ಉಕ್ರೇನ್ನಲ್ಲಿ ಕದನ ವಿರಾಮದ ಬಗ್ಗೆ ಚರ್ಚೆ ಮಾಡಿದರು. ದೇಶಾದ್ಯಂತ ಡ್ರೋನ್ ದಾಳಿ ನಂತರ ಇಂಧನ ಮೂಲ ಸೌಕರ್ಯ ನಿಲ್ಲಿಸಲು ಚರ್ಚೆ ನಡೆದಿದೆ. ಪುಟಿನ್ ಅವರ ಒಪ್ಪಂದ ವಾಸ್ತವಕ್ಕೆ ತುಂಬಾ ವಿರುದ್ಧವಾಗಿದೆ ಅಂತ ಝೆಲೆನ್ಸ್ಕಿ ಹೇಳಿದರು. ಈ ಬಗ್ಗೆ ಅಮೆರಿಕ ಅಧ್ಯಕ್ಷರೊಂದಿಗೆ ಮುಂದಿನ ಹಂತದ ವಿವರದ ಬಗ್ಗೆ ಚರ್ಚಿಸುತ್ತೇನೆ ಅಂತ ಝೆಲೆನ್ಸ್ಕಿ ತಿಳಿಸಿದರು. ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಕದನ ವಿರಾಮ ಪ್ರಸ್ತಾಪ ತಿರಸ್ಕರಿಸಿದ್ದಕ್ಕೆ ರಷ್ಯಾದ ಸೇನೆ ಉಕ್ರೇನ್ನ ವಿವಿಧ ನಗರಗಳ ಮೇಲೆ ದಾಳಿ ನಡೆಸಿದೆ. ಡ್ರೋನ್ ದಾಳಿಗೆ ಉಕ್ರೇನ್ನ ಆಸ್ಪತ್ರೆ ಜಖಂಗೊಂಡಿದೆ. ಇಂಧನ ಮೂಲಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗಿದೆ ಅಂತ ಉಕ್ರೇನ್ ಅಧ್ಯಕ್ಷ ತಿಳಿಸಿದ್ದಾರೆ. 30 ದಿನ ಕದನ ವಿರಾಮದ ಬಗ್ಗೆ ಅಮೆರಿಕ ಅಧ್ಯಕ್ಷರ ಜೊತೆ ಪುಟಿನ್ ಮಾತುಕತೆ ನಡೆಸಿದರು. ಆದರೆ ಈಗ ಈ ಬಗ್ಗೆ ಮಾತುಕತೆ ತಳ್ಳಿ ಹಾಕಿದ್ದಾರೆ. ಯುದ್ಧ ತಡೆಯಲು ರಷ್ಯಾ ಮೇಲೆ ಒತ್ತಡ ಹಾಕುವ ಅಗತ್ಯ ಇದೆ ಅಂತ ಝೆಲೆನ್ಸ್ಕಿ ಒತ್ತಾಯಿಸಿದರು. ಉತ್ತರ ಪ್ರದೇಶದ ಸಂಬಾಲ್ನಲ್ಲಿ ಸ್ಪೀಕರ್ ನಿಷೇಧಿಸಲಾಗಿದೆ. ರಂಜಾನ್ ಬೆಳಗ್ಗಿನ ಸಂದರ್ಭ ಮುಸಲ್ಮಾನರನ್ನ ಎಚ್ಚರಿಸಲು ಆಜಾನ್ ಬದಲು ಡಂಗುರ ಬಾರಿಸಲಾಗ್ತಾ ಇದೆ. ಉತ್ತರ ಪ್ರದೇಶದ ರಾಜ್ಯ ಸರ್ಕಾರ ಧಾರ್ಮಿಕ ಸ್ಥಳಗಳಲ್ಲಿ ಧ್ವನಿ ವರ್ಧಕ ಬಳಸದಂತೆ ಆದೇಶವನ್ನ ಹೊರಡಿಸಿದೆ. ಮಾರ್ಚ್ 17ರಂದು ನಡೆದ ನಾಗ್ಪುರ ಹಿಂಸಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೈನಾರಿಟಿ ಡೆಮೊಕ್ರೆಟಿಕ್ ಪಕ್ಷದ ಸ್ಥಳೀಯ ಮುಖಂಡನನ್ನ ನಾಗ್ಪುರ ಪೊಲೀಸರು ಬಂಧಿಸಿದ್ದಾರೆ. ಹಿಂಸಾಚಾರಕ್ಕೆ ಕುಮ್ಮಕ್ಕು ಕೊಟ್ಟ ಆರೋಪದ ಹಿನ್ನೆಲೆ ಫಾಹಿಮ್ ಖಾನ್ ನನ್ನ ಅರೆಸ್ಟ್ ಮಾಡಲಾಗಿದೆ. ಖಾನ್ ವಿರುದ್ಧ ಉದ್ರೇಕಕಾರಿ ಭಾಷಣ ಮಾಡಿರುವ ಆರೋಪ ಹೊರಿಸಲಾಗಿದೆ. ಮಾರ್ಚ್ 21ರವರೆಗೂ ಫಾಹಿಮ್ ಖಾನ್ ನನ್ನ ಪೊಲೀಸರು ಕಸ್ಟಡಿಗೆ ಪಡೆದಿದ್ದಾರೆ. ಗಡಿಯಾಚೆಯಿಂದ ಭಯೋತ್ಪಾದಕರ ಒಳನುಸುಳುವಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ಐಎ ಜಮ್ಮುವಿನ 12 ಸ್ಥಳಗಳಲ್ಲಿ ರೇಡ್ ನಡೆಸಿದೆ. ನಿಷೇಧಿತ ಸಂಘಟನೆಗಳಾದ ಲಷ್ಕರ್ ಎ ತೊಯ್ಬಾ ಮತ್ತು ಜೈಷ್ ಎ ಮೊಹಮ್ಮದ್ಗೆ ಸೇರಿದ ಸಕ್ರಿಯ ಭಯೋತ್ಪಾದಕರ ಒಳನುಸುಳುವಿಕೆಯ ಬಗ್ಗೆ ಮಾಹಿತಿ ಆಧಾರದ ಮೇಲೆ ಕಳೆದ ವರ್ಷ ಪ್ರಕರಣ ದಾಖಲಿಸಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾಳಿ ನಡೆಸಲಾಗಿದೆ ಅಂತ ಹೇಳಲಾಗಿದೆ. ದಾಳಿಯ ವೇಳೆ ಹಲವು ದಾಖಲೆ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ. ಮಾರ್ಚ್ 23ಕ್ಕೆ ಚೆನ್ನೈ ಮುಂಬೈ ನಡುವೆ ಮ್ಯಾಚ್ ನಡೆಯಲಿದ್ದು, ಮುಂಬೈ ಇಂಡಿಯನ್ಸ್ ಮೊದಲ ಪಂದ್ಯಕ್ಕೆ ಸೂರ್ಯ ಕ್ಯಾಪ್ಟನ್ ಆಗಿದ್ದಾರೆ. ಕಳೆದ ವರ್ಷ ಐಪಿಎಲ್ ಟೂರ್ನಿಯಲ್ಲಿ ನಿಧಾನಗತಿಯ ಓವರ್ ರೇಟ್ಗಾಗಿ ದಂಡಕ್ಕೆ ಒಳಗಾಗಿದ್ದ ಮುಂಬೈ ಇಂಡಿಯನ್ಸ್ ನಾಯಕ ಹಾರ್ದಿಕ್ ಪಾಂಡ್ಯ ಈ ಬಾರಿಯ ಸೀಸನ್ನ ಪ್ರಥಮ ಪಂದ್ಯವನ್ನ ಆಡುವ ಹಾಗಿಲ್ಲ. ಹೀಗಾಗಿ ಮಧ್ಯಮ ಕ್ರಮಾಂಕದ ಸ್ಫೋಟಕ ಬ್ಯಾಟರ್ ಸೂರ್ಯಕುಮಾರ್ ಯಾದವ್ ನಾಯಕತ್ವ ವಹಿಸಲಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ರೊಂದಿಗಿನ ದೂರವಾಣಿ ಸಂಭಾಷಣೆಯನ್ನು ನಡೆಸಿದರು. 2 ಗಂಟೆ ದೂರವಾಣಿ ಸಂಭಾಷಣೆ ನಡೆಸಿದ ಇಬ್ಬರು ನಾಯಕರು ಉಕ್ರೇನ್ನಲ್ಲಿ ಕದನ ವಿರಾಮದ ಬಗ್ಗೆ ಚರ್ಚೆ ಮಾಡಿದರು. ದೇಶಾದ್ಯಂತ ಡ್ರೋನ್ ದಾಳಿ ನಂತರ ಇಂಧನ ಮೂಲ ಸೌಕರ್ಯ ನಿಲ್ಲಿಸಲು ಚರ್ಚೆ ನಡೆದಿದೆ. ಪುಟಿನ್ ಅವರ ಒಪ್ಪಂದ ವಾಸ್ತವಕ್ಕೆ ತುಂಬಾ ವಿರುದ್ಧವಾಗಿದೆ ಅಂತ ಝೆಲೆನ್ಸ್ಕಿ ಹೇಳಿದರು. ಈ ಬಗ್ಗೆ ಅಮೆರಿಕ ಅಧ್ಯಕ್ಷರೊಂದಿಗೆ ಮುಂದಿನ ಹಂತದ ವಿವರದ ಬಗ್ಗೆ ಚರ್ಚಿಸುತ್ತೇನೆ ಅಂತ ಝೆಲೆನ್ಸ್ಕಿ ತಿಳಿಸಿದರು.
ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಕದನ ವಿರಾಮ ಪ್ರಸ್ತಾಪ ತಿರಸ್ಕರಿಸಿದ್ದಕ್ಕೆ ರಷ್ಯಾದ ಸೇನೆ ಉಕ್ರೇನ್ನ ವಿವಿಧ ನಗರಗಳ ಮೇಲೆ ದಾಳಿ ನಡೆಸಿದೆ. ಡ್ರೋನ್ ದಾಳಿಗೆ ಉಕ್ರೇನ್ನ ಆಸ್ಪತ್ರೆ ಜಖಂಗೊಂಡಿದೆ. ಇಂಧನ ಮೂಲಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗಿದೆ ಅಂತ ಉಕ್ರೇನ್ ಅಧ್ಯಕ್ಷ ತಿಳಿಸಿದ್ದಾರೆ. 30 ದಿನ ಕದನ ವಿರಾಮದ ಬಗ್ಗೆ ಅಮೆರಿಕ ಅಧ್ಯಕ್ಷರ ಜೊತೆ ಪುಟಿನ್ ಮಾತುಕತೆ ನಡೆಸಿದ್ರು. ಆದರೆ ಈಗ ಈ ಬಗ್ಗೆ ಮಾತುಕತೆ ತಳ್ಳಿ ಹಾಕಿದ್ದಾರೆ. ಯುದ್ಧ ತಡೆಯಲು ರಷ್ಯಾ ಮೇಲೆ ಒತ್ತಡ ಹಾಕುವ ಅಗತ್ಯ ಇದೆ ಅಂತ ಝೆಲೆನ್ಸ್ಕಿ ಒತ್ತಾಯಿಸಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.